ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ ಸೈಕೋ ಅನಾಲಿಟಿಕ್ ಥಿಯರಿ ಅಂತ ಇದೆ. ಓಕೆನಾ? ಸೊ ಈ ಸೈಕೋ ಅನಾಲಿಟಿಕ್ ಥಿಯರಿ ಬಗ್ಗೆ ಸಿಗ್ಮಂಡ್ ಫ್ರಾಯ್ಡ್ ಅವರು ಹೇಳಿದ್ದಾರೆ. ಸೊ ಯಾರೆಲ್ಲ CTETಗೆ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀರಾ, ಇದು ಒಂದು 22ನೇ ಅಥವಾ 21ನೇ ಅದನ್ನು ನೋಡಿ ಅದನ್ನು ಮೆನ್ಷನ್ ಮಾಡ್ತೀನಿ ಸ್ನೇಹಿತರೆ. ಸೊ ಕಂಟಿನ್ಯೂಸ್ ಪಾರ್ಟ್ ಇದಾಗಿದೆ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ ಏನಂತಂದರೆ ಆಲ್ರೆಡಿ 4ರಿಂದ 5 ಸೈಕಾಲಜಿಸ್ಟ್ಗಳ ಬಗ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರು ಹೊಸದಾಗೇನಾದರೂ ನೋಡ್ತಾ ಇದ್ದರೆ ನನ್ನ ಮೇನ್ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋದರೆ ಎಲ್ಲ ತರಗತಿಗಳು ನಿಮ್ಗೆ ಸಿಗುತ್ತೆ ಅಂತ ತಿಳಿಸ್ತಾ, ಸೊ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ನಾನು ಯಾವುದೇ ವಿಡಿಯೋ ಮಾಡಿದ್ರೆ ಒಂದೇ ಒಂದು ಡಿಮ್ಯಾಂಡ್ ಇರುತ್ತೆ, ಏನಂದರೆ CTET ತರಗತಿನ ಮುಗಿಸ್ಕೊಡಿ ಅಂತ. ಸೊ ಖಂಡಿತವಾಗ್ಲೂ ನಾನು ಟ್ರೈ ಮಾಡ್ತಾ ಇದ್ದೀನಿ. ಆಫ್ಲೈನ್ ಕ್ಲಾಸಸ್ ಇರುತ್ತೆ. ನಾನು ಕೂಡ ಹೌಸ್ ವೈಫು. ಸೊ ಮನೇಲೆಲ್ಲ ಕೆಲಸ ಮಾಡಿಕೊಂಡು ಆಫ್ಲೈನಲ್ಲಿ ಕ್ಲಾಸ್ ಮಾಡಿ ಅದಾದಮೇಲೆ ಮತ್ತೆ ಆನ್ಲೈನಲ್ಲಿ ಮಾಡಬೇಕು ಅಂದರೆ ಎಲ್ಲ ವರ್ಕ್ಗಳನ್ನು ಮಧ್ಯೆ ಇದೊಂದು ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗ್ತಿದೆ. ಆದರೂ ಮಾಡಿಕೊಡ್ತೀನಿ ಸ್ನೇಹಿತರೆ. ಸೊ ನಿಮ್ಮೆಲ್ಲರ ಪ್ರೀತಿ ಏನು, ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಕೂಡ ಅಲ್ಲೊಂದು ಕಮೆಂಟ್ ಯಾವಾಗಲೂ ಇರುತ್ತೆ, CTET ಕ್ಲಾಸ್ ಮಾಡಿಕೊಡಿ, CTET ಕ್ಲಾಸ್ ಮಾಡಿಕೊಡಿ ಸೈಕಾಲಜಿಗೆ ಅಂತ. ಸೊ ಥ್ಯಾಂಕ್ ಯು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ. ಓಕೆ, ಸೊ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ ಸಿಗ್ಮಂಡ್ ಫ್ರಾಯ್ಡ್ ಅವರ ಕುರಿತು. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಸಿಗ್ಮಂಡ್ ಫ್ರಾಯ್ಡ್ ಅಂದ ತಕ್ಷಣ ನಮ್ಗೆ ಬರ್ತಕ್ಕಂಥ 3 ವಿಚಾರಗಳೇ ಈಗೋ ಮತ್ತು ಸೂಪರ್ ಈಗೋ. ಸೊ ಏನಿದೆ ಈಗೋ ಸೂಪರ್ ಈಗೋ ಅಲ್ಲಿ ಅಂತ ನೋಡೋದೇ ಆದರೆ ಈ 3 ಪಾಯಿಂಟು ಸಿಗ್ಮಂಡ್ ಫ್ರಾಯ್ಡು ಇದು ಕೊಂಡಿದ್ದ ಹಾಗೆ ಅಲ್ವಾ. ಹೇಗೆ ನಮ್ಮ ಎರಿಕ್ ಎರಿಕ್ಸನ್ ಅಂದ ತಕ್ಷಣ ನಮಗೆ ಸೋಷಿಯಲ್ ಕಲ್ಚರ್ ಥಿಯರಿ ನನಗೆ ಬರುತ್ತೆ ಆ ರೀತಿ. ಸೊ ಇದಂತಕ್ಕಂಥದ್ದು ಯಾವಾಗ ಮಗುವಿನೆಲ್ಲ ಆರಂಭ ಆಗುತ್ತೆ ಅನ್ನೋದೇ ಆದರೆ ಸ್ನೇಹಿತರೆ, ಇನ್ಫ್ಯಾಂಟ್ಸ್ ಏನು ಒಂದು ಹಂತ ಇರುತ್ತೆ, ಅಂದರೆ ಶೈಶವಾವಸ್ಥೆ ಅಂತ ಕರಿತೀವಿ. ಆರ್ ಬರ್ನ್ ವಿತ್ ವಾಟರ್ ಇದ್ದು ಇಂಟ್ಯಾಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಮಗು ಹುಟ್ಟುತ್ತಾನೆ ಇದ್ದಿಂದನೇ ಹುಟ್ಕೊಳ್ಳುತ್ತೆ. ಓಕೆ, ಸೊ ಆಪ್ರೇಟ್ಸ್ ಆನ್ ಎ ಪ್ಲೆಜರ್ ಪ್ರಿನ್ಸಿಪಲ್. ಓಕೆ, ಸೊ ಇಲ್ಲಿ ಸ್ವಲ್ಪ ಟೈಪಿಂಗ್ ಇದಾಗಿದೆ. ಪ್ರಿನ್ಸಿಪಲ್ ಟು ಗೇನ್ ಎ ಪ್ಲೆಜರ್ ಅವಾಯ್ಡ್ ಎ ಪೇನ್. ಓಕೆ, ಸೊ ಇದರ ಅರ್ಥ ಏನು ಅಂತಂದರೆ, ಮಗು ಅಲ್ಲಿ ಹುಟ್ಟುತ್ತೆ ಅಂದರೆ ಮಗು ಕೇವಲ ಸುಖಾನ್ವೇಷಣೆಯನ್ನು ಬೆಳೆಸುತ್ತೆ. ನಮ್ಮ ಕನ್ನಡ TETಯಲ್ಲೂ ಕೇಳ್ತಾರೆ. ಸೊ ಮಗು ಯಾವ ಒಂದು ಹಂತದಲ್ಲಿ ಸುಖಾನ್ವೇಷಣೆಯನ್ನು ಬೆಳೆಸುತ್ತೆ ಅಂತಂದರೆ ಅದು ಇದ್ದಲ್ಲಿ. ಸೊ ಇದ್ದಲ್ಲಿ ಏನಿರುತ್ತೆ, ಮಗುಗೆ ಸರಿ ಯಾವುದು ತಪ್ಪು ಯಾವುದು ಯಾವುದೇ ಒಂದು ಅರಿವು ಇರದೆ ಕೇವಲ ತನ್ನ ಒಂದು ಬಾಯಿ ರುಚಿಗೋಸ್ಕರ ಅನ್ಕೋಬೋದು ಅಥವಾ ಅದರ ಸ್ವ ಇಚ್ಛೆಗೋಸ್ಕರ ಅನ್ಕೋಬೋದು. ಸೊ ಅದು ಸುಖ ಅನ್ವೇಷಣೆ ಮಾತ್ರ ಬೆಳೆಸುತ್ತೆ, ಆ ಪೇನನ್ನು ಅವಾಯ್ಡ್ ಮಾಡುತ್ತೆ ಮಗು. ಓಕೆನಾ? ಪೇನ್ ಏನು ಮಾಡುತ್ತೆ, ಅದು ಅವಾಯ್ಡ್ ಮಾಡುತ್ತೆ. ಓಕೆ, ಸೊ ಅದಾದಮೇಲೆ ಬರ್ತಕ್ಕಂಥದ್ದು ನೀವು ಇದ್ದಲ್ಲಿ ಇಷ್ಟೇ ನೆನಪಿಟ್ಕೊಳ್ಬೇಕಾಗಿದ್ದು. ಓಕೆನಾ? ಮಗು ಸುಖಾನ್ವೇಷಣೆ. ಓಕೆ, ಪ್ಲೆಜರ್ ಪ್ರಿನ್ಸಿಪಲ್ ಗೇನ್ ಪ್ಲೆಜರ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಯಾವಾಗಲೂ ನಿಮಗೆ ಇಷ್ಟುದ್ದ ಹೇಳ್ತಾ ಹೋಗೋದಿಲ್ಲ, ಕೀ ಪಾಯಿಂಟ್ಸ್ನ ಹೇಳ್ಕೊಡ್ತೀನಿ, ಅಷ್ಟೇ ಪರ್ಫೆಕ್ಟಾಗಿ ನೆನಪಿಟ್ಕೊಳ್ಳಿ. ನೀವು ಗ್ರಂಥಗಳೆಲ್ಲ ಓದಕ್ಕೆ ಹೋಗಬೇಡಿ. ಈಗೋಗಿ ಬರೋಣ. ಈಗ ದ ರೇಷ್ನಲ್ ಲೆವೆಲ್ ಆಫ್ ಪರ್ಸ್ನಾಲಿಟಿ ಆಪರೇಟ್ಸ್ ಆನ್ ರಿಯಾಲಿಟಿ ಪ್ರಿನ್ಸಿಪಲ್ಸ್ ಡಸ್ ರಿಯಲಿಸ್ಟಿಕ್ ಆ್ಯಂಡ್ ಲಾಜಿಕಲ್ ಥಿಂಕಿಂಗ್ ದ ಬ್ಯಾಲೆನ್ಸ್ ಬಿಟ್ವೀನ್ ಇದ್ ಆ್ಯಂಡ್ ಸೂಪರ್ ಈಗೋ ಅಂತ ಇದೆ. ಸೊ ಇಲ್ಲಿ ಈಗೋ ಅಂತಕ್ಕಂಥದ್ದು ಮಗು ಇದ್ದಲ್ಲಿ ಗೊತ್ತಾಗಿತ್ತು, ಮಗುಗೆ ಕೇವಲ ಸುಖಾನ್ವೇಷಣೆ, ತನಗೆ ಯಾವತ್ತು ಸರಿ ಅನಿಸುತ್ತೆ ಅದು ಬೇಕು, ಅದರಿಂದ ಬೇರೆ ನೋವು ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಸಮಾಜ ಅದಕ್ಕೆ ಏನು ಅನ್ಕೋತಾರೆ ಅಂತ ಗೊತ್ತಿಲ್ಲ, ಬೇಕು ಅಂದರೆ ಬೇಕು ಅಷ್ಟೇ. ಸುಖಾನ್ವೇಷಣೆ, ತನ್ನ ಸುಖಕ್ಕಾಗಿ ಬೇಕದನ್ನು ಬೇಕಂತ ಹೇಳುತ್ತೆ. ಅದೇ ಈಗೋಗೆ ಬಂದಾಗ ಏನಾಗುತ್ತೆ ಅಂದರೆ, ಮಗುವಿಗೆ ಇಲ್ಲಿ ಸಮಾಜದಲ್ಲಿ ಮಗು ಶಾಲೆಗೆ ಬರೋಕ್ಕೆ ಆರಂಭ ಮಾಡಿರುತ್ತೆ, ಸರಿ ತಪ್ಪು ಬಗ್ಗೆ ಅರ್ಥ ಆಗುತ್ತೆ. ಸೊ ಇದು ಮತ್ತು ಈ ಸೂಪರ್ ಈಗೋ ಎರಡರ ಮಧ್ಯೆ ಈಗೋ ಕೆಲಸ ಮಾಡುತ್ತೆ. ಸೊ ಸುಖ, ಈಗ ಒಂದು ಚಾಕ್ಲೇಟ್ ಇದೆ ಅಂತ ಅಂದ್ಕೊಳ್ಳಿ. ಓಕೆನಾ? ನಿಮ್ಗೆ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಒಂದು ಚಾಕ್ಲೇಟ್ ಇದೆ. ಓಕೆನಾ? ಇದಕ್ಕೆ ಸಿಲ್ಕಿ ಚಾಕ್ಲೇಟ್ ಇದೆ ಅಂತ ತಿಳ್ಕೊಳ್ಳಿ, ಡೈರಿ ಮಿಲ್ಕು. ಇದಕ್ಕೊಂದು 100 ರೂಪೀಸ್ ಇದೆ ಅಂತ ಅಮೌಂಟ್ ಅಂತ ಅಂದ್ಕೊಳ್ಳಿ. ಇಲ್ಲಿ ನಾನು ಇದ್ದೆ ಅಂದರೆ ಏನು ಮಾಡ್ತೀನಿ, 100 ರೂಪೀಸ್ ಇದೆಯೋ ಅದು 1000 ರೂಪೀಸ್ ಇದೆಯೋ ಅದು ಗೊತ್ತಿಲ್ಲ, ನನಗೆ ಬೇಕಂದರೆ ಬೇಕು. ಇದ್ದಲ್ಲಿರುವಾಗ ಮಗು ಯೋಚನೆ ಮಾಡುತ್ತೆ. ಅದೇ ಈಗೋಗಿ ಬಂದಾಗ ಮಗು ಸ್ವಲ್ಪ ಏನು ಯೋಚನೆ ಮಾಡುತ್ತೆ ಅಂದರೆ, ಅಯ್ಯೋ ಅದು 100 ರೂಪೀಸು, ಅಪ್ಪನ ಹತ್ರ ಅಥವಾ ಅಮ್ಮನ ಹತ್ರ ಅಷ್ಟು ಅಮೌಂಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಏನು ಮಾಡೋದು, ತೊಗೊಳ್ಳೋದ ಬೇಡವಾ? ಅಮ್ಮನೇ ಕೊಡಿಸ್ತೀನಿ ಅಂದರೂ ಮಗು ಬೇಡ ಅನ್ನತ್ತೆ, ಒಂದು ಬಡ ಕುಟುಂಬದಿಂದ ಬಂದಿದ್ರೆ. ಸೊ ಇದು ನಿಮ್ಗೆ ಎಕ್ಸಾಂಪಲ್ ಹೇಳ್ತಿದ್ದೀನಿ ನಾನು. ಬೇಡಪ್ಪ 100 ರೂಪೀಸ್ ಜಾಸ್ತಿ ಆಗುತ್ತೆ, ಅದರಲ್ಲಿ ಮನೆಗೆ ಬೇಕಾದ ಏನೋ ಸಾಮಾನು ತೊಗೋಬೋದು
ಅಂತ ಈಗೋ ಅಲ್ಲಿ ಏನು ಮಾಡ್ತೀವಿ, ಈಗೋ ಅಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಜಾಸ್ತಿ ಆಗುತ್ತೆ 100 ರೂಪೀಸ್, ಬೇಡಮ್ಮ ನನಗೆ 5 ರೂಪೀಸ್ ಡೈರಿ ಮಿಲ್ಕ್ ಚಾಕ್ಲೇಟ್ಸ್ ಕೊಟ್ಬಿಡು ಸಾಕು ಅಂತ ಈಗೋಲ್ಲಿ ಬರುತ್ತೆ. ಓಕೆನಾ. ಅದೇ ಸೂಪರ್ ಈಗೋಗೆ ಬಂದಾಗ ಸ್ನೇಹಿತರೆ, ಈ ಚಾಕ್ಲೇಟ್ 100 ರೂಪಾಯಿದು ಇದೆಯಲ್ಲ, ಸೂಪರ್ ಈಗೋಗೆ ಬಂದಾಗ ಏನು ಥಿಂಕ್ ಮಾಡುತ್ತೆ, ಚಾಕ್ಲೇಟು ನಮ್ಮ ದೇಹಕ್ಕೆ ಹಾನಿಕಾರಕ, ನಾವು ತಿನ್ನಬಾರ್ದು, ಇದರಿಂದ ನಮಗೆ ಕ್ಯಾವಿಟೀಸ್ ಆಗುತ್ತೆ, ಹಲ್ಲಿಗೆಲ್ಲ ಹುಳ ಮೆತ್ಕೊಳುತ್ತೆ, ನಮ್ಮ ಹೆಲ್ತ್ ಕೆಡುತ್ತೆ ಅಂತ ಸೂಪರ್ ಈಗೋಲ್ಲಿ ಮಗು ಯೋಚನೆ ಮಾಡುತ್ತೆ. ನೋಡಿ, ಒಂದು ಚಾಕ್ಲೇಟಲ್ಲಿ ನೆನ್ಪಿಟ್ಕೊಂಬಿಡಿ, ನೀವು ಒಂದು ಚಾಕ್ಲೇಟಲ್ಲಿನೇ ನೆನ್ಪಿಟ್ಕೊಂಬಿಡಿ, ಈಗೋ ಸೂಪರ್ ಈಗೋ. ಒಂದು 100 ರೂಪಾಯಿ ಚಾಕ್ಲೇಟ್ ಇದ್ದಾಗ ಇದ್ದಲ್ಲಿದ್ದಾಗ ಮಗು ಸರಿ ಇದೆಯೋ ತಪ್ಪಿದೆಯೋ ಎಷ್ಟು ಅಮೌಂಟ್ ಇದೆಯೋ ಏನು ಬೇಕಾಗಿಲ್ಲ, ಅದು ನನಗೆ ಬೇಕು ಅಷ್ಟೇ. ಅದೇ ಮಗು ಈಗೋಗೆ ಬಂದಾಗ, ಸ್ವಲ್ಪ ಬೆಳವಣಿಗೆ ಆದಾಗ ಮಗು ಅಂತ ಈಗೋ ಬರುತ್ತೆ. ಈಗೋ ಬಂದಾಗ ಮಗು ಸ್ವಲ್ಪ ಯೋಚನೆ ಮಾಡುತ್ತೆ, 100 ರೂಪೀಸ್ ಅಮ್ಮನ ಹತ್ರ ಇದೆಯೋ ಇಲ್ವೋ, ಬೇಡ ಅಮ್ಮ ನನಗೆ 5 ರೂಪೀಸ್ ಚಾಕ್ಲೇಟ್ ಕೊಡು, ಐ ಆಮ್ ಹ್ಯಾಪಿ ಅಂತ ತೊಗೊಳುತ್ತೆ. ಸೂಪರ್ ಈಗೋಗೆ ಬಂದಾಗ ಅದು ಅಮೌಂಟು ನೋಡ್ತಾ ಇಲ್ಲ, ಅದು ಬೇಕು ಅಂತಲೂ ಇಲ್ಲ. ಸೂಪರ್ ಈಗೋಗೆ ಬಂದಾಗ ಮನುಷ್ಯ ನೈತಿಕತೆಯ ಹಂತವನ್ನು ದಾಟಿರ್ತಾನೆ. ಸರು ತಪ್ಪುಗಳ ಬಗ್ಗೆ, ಸಮಸ್ಯೆಗಳ ಪರಿಹಾರಕ್ಕೆ ಪ್ರತಿಯೊಂದು ಮಗುವಿಗೆ ಅರ್ಥ ಆಗುತ್ತೆ. ಹಾಗಾಗಿ ಚಾಕ್ಲೇಟ್ ತಿನ್ನೋದು ಆರೋಗ್ಯಕ್ಕೆ ಹಾನಿಕಾರಕ, ಕ್ಯಾವಿಟೀಸ್ ಆಗುತ್ತೆ ಅನ್ನೋದಾಗಿರ್ಬೋದು, ನಾನು ಈಗಾಗಲೇ ಹೇಳಿರೋ ಹಾಗೆ ಹೆಲ್ತ್ ಇಶ್ಯೂಸ್ ಆಗುತ್ತೆ, ಬೇಡವೇ ಬೇಡ ಅಂತ ಸೂಪರ್ ಈಗೋ ಹಂತಕ್ಕೆ ಬಂದಾಗ ಮಗು ಇಲ್ಲಿ ಅರ್ಥ ಮಾಡ್ಕೊಳುತ್ತೆ. ಸೊ ಈಗ ನಿಮಗೆ ಇದು ಹೇಳಿದಾಗೆ ಸೂಪರ್ ಈಗೋ ಬೇಕು ಗೊತ್ತಾಯಿತು ಅನ್ಕೋತೀನಿ ಅಲ್ವಾ. ಸೊ ನೋಡಿ, ಸೂಪರ್ ಈಗೋ ಪಾರ್ಟಿಯೆಂಟ್ಲಿ unconscious operates on a moral principles, able to differentiate between good and bad. ನಾನು ಈಗಾಗಲೇ ಹೇಳಿರೋ ಹಾಗೆ ಸರಿ ತಪ್ಪುಗಳ ಬಗ್ಗೆ ಸೂಪರ್ ಈಗೋಗೆ ಬಂದಾಗ ಗುಡ್ ಆ್ಯಂಡ್ ಬ್ಯಾಡ್, ರೈಟ್ ಆ್ಯಂಡ್ ರಾಂಗ್. ಇಫ್ ಪೀಪಲ್ ಫಾಲೋ ದೇರ್ ಸೂಪರ್ ಈಗೋ ದೇ ವಿಲ್ ಫೀಲ್ ಪ್ರೌಡ್. ನೋಡಿ, ಯಾವಾಗ ಒಬ್ಬ ವ್ಯಕ್ತಿ ಸೂಪರ್ ಈಗೋಗೆ ಬಂದಾಗ ಅದನ್ನು ಫಾಲೋ ಮಾಡ್ತಾ ಹೋಗ್ತಾನೋ ಆತ ಏನು ಮಾಡ್ತಾನೆ, ತನ್ನ ಬಗ್ಗೆನೇ ತಾನು ಏನು ಮಾಡ್ತಾನೆ, ಒಂದು ಪ್ರೌಡನ್ನು ಬೆಳೆಸ್ಕೊತಾನೆ. ಅದೇ ಸೂಪರ್ ಈಗೋ ಅಲ್ಲಿ ಆ ವ್ಯಕ್ತಿ ಸೂಪರ್ ಈಗೋನ ಬೆಳೆಸ್ಕೊಂಡಿಲ್ಲ ಅಂತ ಅಂದ್ಕೊಳ್ಳಿ, ಆವಾಗ ಏನಾಗುತ್ತೆ ಅಂದರೆ ಅಲ್ಲಿ ಮಗುವಿನ ಹತ್ರ ಗಿಲ್ಟಿ ಫೀಲ್ ಆಗುತ್ತೆ, ಎಕ್ಸಿಸ್ಟಿ ಉಂಟಾಗುತ್ತೆ. ಅಂತಂದರೆ ಏನಂತಂದರೆ, ಸೊ ಒಂದು ಒಳ್ಳೆಯ ವಿಚಾರಗಳು ಮನಸ್ಸಲ್ಲಿ ಬಂದಾಗ ಬೆಳೆಸಿದ್ರೆ ಪ್ರೌಡಾಗಿ ಬೆಳಿತೀವಿ ನಾವು ಸಮಾಜದಲ್ಲಿ. ಅದನ್ನು ನಾವು ಎಲ್ಲನೂ ಸಮಾಜದ ಒಂದು ಇದಕ್ಕೆ ಬಂದಾಗ ನಾವು ಯಾವುದನ್ನು ನೈತಿಕತೆಯನ್ನು ಬೆಳೆಸ್ಕೊಳ್ಳೇ ಇಲ್ಲ, ನಾವು ಸೂಪರ್ ಈಗೋನ ಫಾಲೋ ಮಾಡಲೇ ಇಲ್ಲ ಅಂತ ಅಂದ್ಕೊಳ್ಳಿ, ಅವಾಗೇನಾಗುತ್ತೆ, ಸಮಸ್ಯೆ ಉಂಟಾಗುತ್ತೆ, ನಮ್ಮ ಪರ್ಸ್ನಾಲಿಟಿಯಲ್ಲಿ ಸಮಸ್ಯೆ ಉಂಟಾಗುತ್ತೆ, ನಾವು ಬೇರೆ ಜೊತೆ ಮಾತಾಡುವಾಗ ಬಿಹೇವಿಯರ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ನಾವು ಸೂಪರ್ ಈಗೋನ ಫಾಲೋ ಮಾಡಬೇಕು. ಅಂದರೆ ಸೂಪರ್ ಈಗೋ ಮನಸ್ಸಲ್ಲಿರುತ್ತೆ, ಆ ಮನಸ್ಸು ನಿಮಗೆ ಹೇಳ್ತಾ ಇರುತ್ತೆ ಇದು ಸರಿ ಇದು ತಪ್ಪು ಅಂತ. ನೋಡಿಬೇಕಾಗಿದ್ರೆ ನೀವು ಈಗ ಡೈರಿ ಮಿಲ್ಕ್ ಚಾಕ್ಲೇಟ್ ಎಕ್ಸಾಂಪಲ್ ತೊಗೊಳ್ಳೋಣ. ಅದು ನಿಮ್ಗೆ ತಿನ್ಬೇಕನ್ಸಿದೆ, ಮನೆಗೆ ಹೋಗಿದ್ದೀರಾ, ಅಪ್ಪ ಅಮ್ಮ ಇಬ್ಬರು ಅಲ್ಲ, ಅಮ್ಮ ಏನು ಮಾಡಿದ್ದಾಳೆ ಅಂತಂದರೆ ಸಕ್ಕರೆ ಡಬ್ಬೆಯಲ್ಲಿ 100 ರೂಪಾಯಿ ಇಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಓಕೆ, 100 ರೂಪೀಸ್ ಇಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ನಿಮಗೆ ಚಾಕ್ಲೇಟ್ ತಿನ್ಬೇಕನ್ನಿಸ್ತಿದೆ, ನೀವು ಈಗ ಸೂಪರ್ ಈಗೋ ಹಂತದಲ್ಲಿದ್ದೀರಾ, ಅಂದರೆ ವಯಸ್ಕ ಹಂತದಲ್ಲಿ. ಸೊ ಮನಸ್ಸು ಹೇಳುತ್ತೆ ಈ ಚಾಕ್ಲೇಟ್ ಬೇಕು, ಒಂದು ಮನಸ್ಸು ಹೇಳುತ್ತೆ ನಿಮಗೆ ಚಾಕ್ಲೇಟ್ ಬೇಕು, ತಿನ್ಬೇಕನ್ನಿಸ್ತಿದೆ, ಏನಾದರೂ ಆಗಲಿ ಚಾಕ್ಲೇಟ್ ತೊಗೋಬೇಕು ಅಂತ. ಆದರೂ ಕೂಡ ಅಲ್ಲಿ ನಿಮ್ಗೆ ಇನ್ನೊಂದು ಒಳ ಮನಸ್ಸಿರುತ್ತೆ ಸೂಪರ್ ಈಗೋ, ಅದು ಹೇಳುತ್ತೆ ನಿಮಗೆ ಬೇಡ, ಬೇಕಿದ್ದರೆ ಅಮ್ಮನ ಕೇಳಿ ತೊಗೊಳ್ಳೋಣ, ಈ ರೀತಿ ಅಮ್ಮ ಇರದೇ ಇದ್ದಾಗ ಸಕ್ಕರೆ ಡಬ್ಬಲ್ ಇರ್ತಕ್ಕಂಥ ಅಮೌಂಟ್ನ ತೊಗೊಂಡು ಹೋಗಿ ತಿಂದರೆ ಅಮ್ಮ ಪಾಪ ಯಾವುದಕ್ಕೆ ಇಟ್ಟಿದ್ದಾರೋ ಏನೋ ಅಂತ. ಈ ಎರಡೂ ಮನಸ್ಸಲ್ಲಿ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಕೋತೀರೋ ಅದೇ ರೀತಿ ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ ಆಗುತ್ತೆ. ಸೊ ಇದು ಏನಂತಂದರೆ ಇದು ಈಗೋ ಸೂಪರ್ ಈಗೋ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಲೈಕ್ ಮಾಡೋ ಜೊತೆಗೆ ನಿಮಗೆ ಹೈಪ್ ಅಂತ ಆಪ್ಷನ್ ಇದೆ ಸ್ನೇಹಿತರೆ, ಹೈಪ್ ಅಂತ ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡಿ. ಓಕೆ, ಸೊ ಇದಕ್ಕೆ ಬಿಟ್ಟರೆ ಏನಂತಂದರೆ ಇವರು 4 ಹಂತಗಳನ್ನು ತಿಳಿಸ್ತಾರೆ. ಓಕೆ, 5 ಹಂತಗಳನ್ನು ತಿಳಿಸ್ತಾರೆ. ಯಾವುದ್ರ ಬಗ್ಗೆ ಅಂತ ಹೇಳ್ತಾ ಹೋಗ್ತೀನಿ. ಡೆವಲಪ್ಮೆಂಟ್ಗಳ ಬಗ್ಗೆ. ಸೊ ಓರಲ್ ಸ್ಟೇಜ್ ಆಗಿರ್ಬೋದು, ಎನಲ್ ಸ್ಟೇಜ್ ಆಗಿರ್ಬೋದು, ಅಲ್ಲಿ ಪ್ಯಾಲಿಕ್ ಸ್ಟೇಜು, ಲೆಟೆಂಟ್ ಸ್ಟೇಜು ಮತ್ತು ಜೆಂಟಲ್ ಸ್ಟೇಜ್ ಅಂತ ಬರುತ್ತೆ. ಸೊ ಈ ಒಂದು ಹಂತಗಳಲ್ಲಿ ಯಾವ ರೀತಿ ಮಗು ಡೆವಲಪ್ ಆಗುತ್ತೆ, ಇಲ್ಲಿ ಡೆವಲಪ್ ಆಗಿರೋ ಬಗ್ಗೆ. ಒಂದು ವೇಳೆ ಆ ಮಗು ಆ ರೀತಿ ಡೆವಲಪ್ ಆಗಿಲ್ಲ ಅಂತಂದರೆ ಯಾವ ರೀತಿ ಪ್ರಾಬ್ಲಮ್ಸ್ಗಳು ಉಂಟಾಗುತ್ತೆ ಮಗುವಿಗೆ ಅನ್ನೋದು ಈ ಒಂದು ಕಾಲಮಲ್ಲಿ ಇರ್ತಕ್ಕಂಥದ್ದು. ಓಕೆನಾ, ಈ ಕಾಲಮಲ್ಲಿ ಆ ಮಗು ಈ ರೀತಿ ಡೆವಲಪ್ ಆಗಬೇಕು, ಆಗಲಿಲ್ಲ ಅಂತಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತಕ್ಕಂಥದ್ದು ಇದರಲ್ಲಿದೆ. ಸೊ ಫಸ್ಟ್ ನಾವು ಓರಲ್ ಸ್ಟೇಜ್ ಓದ್ತೀವಿ ಸ್ನೇಹಿತರೆ. ಇದು ಒಂದು ಏನು
ಏನು PDF ಅಥವಾ ನಾನೇನು PPT ಮಾಡಿದ್ದೀನಲ್ವ. ಸೊ ಈ PPT ತುಂಬ ಇಂಪಾರ್ಟೆಂಟ್ ನಿಮಗೆ. ಇದ್ರ ಮೇಲೇ ಕ್ವಶನ್ ಜಾಸ್ತಿ ಆಗುತ್ತೆ. ಈಗೋ ಸೂಪರ್ ಈಗೋ ಅವು 3 ಮತ್ತು ಈ 5 ಹಂತಗಳು ಇದ್ರ ಮೇಲೆ MCQs ಬರುತ್ತೆ. ಈ ಒಂದು ನಾನು ನೋಟ್ಸನ್ನು ನಾನು ಒಂದು ಟೆಲಿಗ್ರಾಮ್ ಲಿಂಕಲ್ಲಿ ಶೇರ್ ಮಾಡಿರ್ತೀನಿ. ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಬೇಡ ಅಂತಂದರೆ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಜಾಯ್ನ್ ಆಗಿ ಅಲ್ಲಿಂದ ಈ ನೋಟ್ಸ್ನ ನೀವು ತೊಗೋಬೋದು. ಓಕೆನಾ? ಸೊ ಅದು ಕೂಡ ನಿಮಗೆ ಈಗ ಅನುಕೂಲ ನಾನು ಮಾಡಿದ್ದೀನಿ, ನಿಮ್ಗೆ ಗೊತ್ತಿದೆ. ಸೊ ಫಸ್ಟ್ ನಾವು ಓರಲ್ ಸ್ಟೇಜಿಗೆ ಹೋಗ್ತೀವಿ. ಓರಲ್ ಸ್ಟೇಜ್ ಅಂದರೆ 0 ಇಂದ 1 ಅಂತ. ಸೊ ಮಗು ಹುಟ್ಟಿದಾಗನಿಂದ 1 ವರ್ಷದವನ್ನು ನಾವು ಓರಲ್ ಸ್ಟೇಜ್ ಅಂತ ಕರಿತೀವಿ. ಏನಿರುತ್ತೆ ಇಲ್ಲಿ ಫೋಕಸ್ ಆನ್ ಓರಲ್ ಆ್ಯಕ್ಟಿವಿಟೀಸ್, ಸಕ್ಕಿಂಗ್ ಆಗಿರ್ಬೋದು, ಟೇಸ್ಟಿಂಗ್ ಆಗಿರ್ಬೋದು. ಅಂತ ಅಂದರೆ ಮಗು ಎದೆ ಹಾಲು ಕುಡಿತಕ್ಕಂಥ ಒಂದು ಸಮಯ ಇದು. 0 ಇಂದ 1 ವರ್ಷ ಅಂದರೆ ಕೇವಲ ಮಗುವಿಗೆ ಇಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗಿರೋದಿಲ್ಲ. ಕೇವಲ ಮಗುವಿನ ಒಂದು ಮನಸ್ಸು, ಮಗುವಿನ ತಾಯಿ ಎದೆ ಹಾಲು ಕುಡಿಯೋದ್ರ ಬಗ್ಗೆ ಅಷ್ಟೇ ಇರುತ್ತೆ. ಸೊ ಆವಾಗ ಮಗುವಿಗೆ ಏನಾದರೂ ಇದು ಸಿಗಲಿಲ್ಲ ಅಂತ ಅಂದ್ಕೊಳ್ಳಿ, ಬಾಯಿಯಿಂದ ಏನು ಮಗುಗೆ ಸಿಗಲಿಲ್ಲ ಅಂತ ಅಂದರೆ ಮಗು ಏನಾಗ್ಬೋದು, ಎಡಿಕ್ಷನ್ಗೆ ಉಂಟಾಗುತ್ತೆ. ಸ್ಮೋಕಿಂಗ್ ಆಗಿರ್ಬೋದು, ಈಟಿಂಗ್ ಆಗಿರ್ಬೋದು, ಓರಲ್ ಫಿಕ್ಸೇಷನ್ ಆಗಿರ್ಬೋದು. ಈ ರೀತಿಯ ಪ್ರಾಬ್ಲಮ್ಸ್ಗಳಿಗೆ ಮಗು ಹೋಗುತ್ತೆ. ಇನ್ನೊಂದು ಅನಲ್ ಅಂತ ಸ್ಟೇಜ್ ಅಂತ ಬರುತ್ತೆ, 1 ರಿಂದ 3 ವರ್ಷ ಅಂತ. ಏನಾಗುತ್ತೆ ಇಲ್ಲಿ ಫೋಕಸ್ ಆನ್ ಕಂಟ್ರೋಲಿಂಗ್ ಬೌಲ್ಸ್ ಆ್ಯಂಡ್ ಬ್ಲ್ಯಾಡರ್ ಅಂತ ಕೊಟ್ಟಿದ್ದಾರೆ. ಏನಿದು ಟಾಯ್ಲೆಟ್ ಟ್ರೈನಿಂಗ್ ಅಂತ ಬರುತ್ತೆ. ಸೊ ಇಲ್ಲಿ ಮಗುವಿಗೆ ಮಗುವಿನ ಸ್ವಚ್ಛತೆಯ ಬಗ್ಗೆ ನಾವು ಏನು ಮಾಡಬೇಕು, ಅದರಲ್ಲಿ ಮಗುವಿನ ಹತ್ರ ಪ್ರತಿಯೊಂದು ವಿಚಾರವನ್ನು ಮಗುವಿಗೆ ಟ್ರೈನಿಂಗ್ ಮಾಡಬೇಕು. ಟಾಯ್ಲೆಟ್ ಟ್ರೈನಿಂಗ್ ಅಂತ ಅಂದರೆ ಯಾವ ರೀತಿ ವಾಶ್ ಮಾಡ್ಕೊಳ್ಬೇಕು, ಯಾವ ರೀತಿ ಕ್ಲೀನಾಗಿ ಕೂತ್ಕೋಬೇಕು, ಯಾವ ರೀತಿ ತನ್ನ ಕೈಯನ್ನು ಸ್ವಚ್ಛವಾಗಿ ತೊಳ್ಕೊಬೇಕು. ಇದು ಯಾವುದೂ ಆಗಿಲ್ಲ ಅಂತ ಅಂದ್ಕೊಳ್ಳಿ. ಓಕೆನಾ? ಇಲ್ಲಿ ನಾವು ಟಾಯ್ಲೆಟ್ ಟ್ರೈನಿಂಗ್ ಮಗುವಿಗೆ ಕೊಡಲಿಲ್ಲ ಅಂತ ಅಂದರೆ ಇಲ್ಲೇನಾಗುತ್ತೆ, ಮಗುವಿನ ಹತ್ರ ತುಂಬ ಸೋಮಾರಿಯಾಗಿ ಬೆಳಿತಾನೆ, ಕ್ಲೀನೆಸ್ ಇರೋದಿಲ್ಲ. ವಾಶ್ರೂಮ್ಗೆ ಹೋದರೂ ಕೂಡ ಕೈ ಹಾಗೆ ಇಟ್ಕೊಂಡು ಬರ್ತಾನೆ. ಸೊ ದಿಸ್ ಈಸ್ ದ ಅನಲ್ ರಿಟೆಂಟಿವ್ ಅಂತ ಕರಿತೀವಿ. ಓಕೆನಾ? ರಿಟೆಂಟಿವ್ ಅನಲ್ ಏನಂತ ಕರಿತೀವಿ, ಎಕ್ಸ್ಪ್ರೆಸಿವ್ ಅಂತ ಕರಿತೀವಿ. ಮಗು ಸ್ವಚ್ಛತೆ ಬಗ್ಗೆ ಇಲ್ಲಿ ತಿಳ್ಕೊಳ್ಳಿಲ್ಲ ಅಂತ ಅಂದರೆ ಮುಂದೆ ಅದು ತುಂಬಾ ಕೆಟ್ಟದಾಗಿರುತ್ತೆ ಅಂದರೆ ಕ್ಲೀನೆಸ್ಸೇ ಗೊತ್ತಿರಲ್ಲ ಮಗುವಿಗೆ. ಸೊ ಈ ಹಂತದಲ್ಲಿ ಅದು ಬೇಕಾಗುತ್ತೆ. ಆಮೇಲೆ ಪ್ಯಾಲಿಕೇಜ್ ಅಂತ ಬರುತ್ತೆ. ಏನಿದು ಪ್ಯಾಲಿಕೇಜು? ಫೋಕಸ್ ಆನ್ ಜೆಂಟಲ್ಸ್ ಆ್ಯಂಡ್ ಡಿಫ್ರೆನ್ಸಸ್ ಬಿಟ್ವೀನ್ ಸೆಕ್ಸಸ್ ಅಂತ ಬರುತ್ತೆ. ಓಕೆನಾ? ಸೊ ಇಲ್ಲಿ 3 ರಿಂದ 6 ವರ್ಷ ಇರುತ್ತೆ ಮಗುವಿನ ಹತ್ರ. ಸೊ ಇಲ್ಲಿ ಮಗುವಿನ ಹತ್ರ ಏನು ಡಿಫ್ರೆನ್ಸ್ ಸ್ಟಾರ್ಟ್ ಆಗುತ್ತೆ, ಗರ್ಲು, ಬಾಯ್ ಅಂತಕ್ಕಂಥ ಒಂದು ಏನು ಅರ್ಥ ಆಗುತ್ತೆ ಮಗುವಿನ ಹತ್ರ. ನಾನು ಹುಡುಗಿ ಜೊತೆನೇ ಆಟ ಆಡಬೇಕು, ಹುಡುಗ ಜೊತೆನೇ ಆಟ ಆಡಬೇಕಂತಕ್ಕಂಥದ್ದು ಇಲ್ಲಿ ಫೋಕಸ್ ಮಾಡ್ತಾ ಹೋಗುತ್ತೆ ಮಗು. ಇದು ಡೆವಲಪ್ ಆಗಲಿಲ್ಲ ಅಂದರೆ ಏನಾಗುತ್ತೆ, ಅದು ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ ಐಡೆಂಟಿಟಿ ಬಗ್ಗೆ. ತಾನು ಯಾವುದ್ರಲ್ಲಿ ಆಡಬೇಕು, ಯಾವುದ್ರಲ್ಲಿ ಆಡಬಾರ್ದು. ಹುಡುಗಿ ಜೊತೆನೇ ಆಡ್ತಾ ಹೋದರೆ ಹೆಂಗಸ್ ಅಂತ ಕರೀತಾರೆ ಅನ್ನೋ ರೀತಿ ಆಗಿರ್ಬೋದು. ಹುಡುಗರ ಜೊತೆ ಹುಡುಗಿ ಏನಾದರೂ ಆಡಿದ್ರೆ ಇವಳು ಗಂಡ್ಬೀರಿಯಪ್ಪ ಅಂತಾರೆ ಅಂತ. ಈ ರೀತಿಯ ಒಂದು ಕನ್ಫ್ಯೂಸ್ಡ್ ಐಡೆಂಟಿಫೈ ಏನಾಗುತ್ತೆ, ಒಂದು ಕನ್ಫ್ಯೂಸ್ಡ್ ಐಡೆಂಟಿಟಿ ಏನಾಗುತ್ತೆ ಮಗುವಿನ ಹತ್ರ ಬೆಳೀತಾ ಹೋಗುತ್ತೆ. ಓಕೆ? ಸೊ ಲೆಟೆಂಟಲ್ಲಿ ಬರೋಣ ನಾವು. ಓಕೆನಾ? ಸೊ ಈ ಲೆಟೆಂಟಲ್ಲಿ 6 ರಿಂದ ಹೆಚ್ಚಿನ ಒಂದು ನಾವು ವಯಸ್ಕ ಒಂದು ಹಂತದವರೆಗೆ ಅಂತ ಹೇಳ್ಬೋದು. ಇಲ್ಲಿ ಪೀರ್ ಸೋಷಿಯಲ್ ರಿಲೇಷನ್ಶಿಪ್ ಇರುತ್ತೆ ಆ್ಯಂಡ್ ಜೆಂಡರ್ ರೋಲ್ಸ್ ಬರುತ್ತೆ. ಏನು ಇಲ್ಲಿ ನಾವು ಜೊತೆಗಾಗಿ ಆಟ ಆಡೋದು. ಸೋಷಿಯಲ್ ರಿಲೇಷನ್ಶಿಪ್ಸ್ ಅಂದರೆ ಅಕ್ಕಪಕ್ಕದ ಜೊತೆ ಆಗಿರ್ಬೋದು, ನಾವು ಶಾಲೆಯಲ್ಲಿ ಆಗಿರ್ಬೋದು, ನಮ್ಮ ಎನ್ವೈರ್ಮೆಂಟಲ್ಲಿ ಆಗಿರ್ಬೋದು. ಸೊ ಇಲ್ಲಿ ನಾವು ಎಲ್ಲರ ಜೊತೆನೂ ಇಲ್ಲಿ ಇನ್ವಾಲ್ವ್ ಆಗ್ತಾ ಹೋಗ್ತೀವಿ. ಜೆಂಡರ್ ರೋಲ್ಸ್ ಬರುತ್ತೆ ಇಲ್ಲಿ ಹುಡುಗ ಹುಡುಗಿ ಅಂತ. ಇಲ್ಲಿ ಹಿಂದೆ ಇರ್ತಕ್ಕಿಂತನೂ ಜಾಸ್ತಿ ಸ್ಟ್ರಾಂಗ್ ಆಗಿರುತ್ತೆ ಇಲ್ಲಿ. ಸೊ ಕ್ರಿಟಿಕಲ್ ಸ್ಟೇಜ್ ಟು ಡೆವಲಪ್ ಸೋಷಿಯಲ್ ಸ್ಕಿಲ್ಸ್ ಆ್ಯಂಡ್ ಕಾನ್ಫಿಡೆನ್ಸ್. ಮಗು ಇಲ್ಲೇನಾದರೂ ಸರಿಯಾಗಿ ಡೆವಲಪ್ ಆಗಿಲ್ಲ ಅಂತ ಅಂದರೆ ಮಗುವಿಗೆ ಸೋಷಿಯಲ್ ಸ್ಕಿಲ್ಸಲ್ಲಿ ಮತ್ತು ಆತನ ಕಾನ್ಫಿಡೆನ್ಸಲ್ಲಿ ತೊಂದರೆ ಉಂಟಾಗುತ್ತೆ ಅಂತಕ್ಕಂಥದ್ದು. ಓಕೆ? ಸೊ ಲಾಸ್ಟಲ್ಲಿ ನಾವು ಬರ್ತೀವಿ ಎಲ್ಲಿ ಅಂತಂದರೆ ಜೆಂಟಲ್ ಅಂತ. ಓಕೆನಾ? ಇದು ಕಾಣಿಸ್ತಾ ಇಲ್ಲ ನಿಮಗೆ. ಸೊ ಇದು ನಮ್ಮ ಅಡಲ್ಟಿಂದ ಪೂರ್ತಿ ವಯಸ್ಕ ಹೆಚ್ಚಿನದು ಕೂಡ ಅಂತ ನಾವು ಅನ್ಬೋದು. ಇಲ್ಲಿ ಸೆಕ್ಸುವಲ್ ಡಿಸೈರ್ ಇರುತ್ತೆ ಆ್ಯಂಡ್ ಡೈರೆಕ್ಟೆಡ್ ಟುವರ್ಡ್ ಒಂದು ನಿಮಿಷ ಕಾಣಿಸ್ತಾ ಇಲ್ಲ, ಅದು ಅದರ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ? ಸೊ ಇಲ್ಲೇನಾಗುತ್ತೆ ಮಗು ಅಂತ ಅಂದರೆ
ಸೊ ನಾವು ಇಲ್ಲಿ ಕೊನೆಯದಾದ ಹಂತ ಆಗಿದೆ ಅಂತಂದರೆ ಸೆಕ್ಸುವಲ್ ಡಿಸೈರ್ಸ್ ಆಗಿರ್ಬೋದು, ಸೋಷಿಯಲ್ ಆಗಿ ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಸಮಾಜದೊಂದಿಗೆ ನಮ್ಮ ಬಿಹೇವಿಯರ್ ಇರಬೇಕು, ಸಂಪೂರ್ಣವಾದಂತಹ ಒಂದು ಬೆಳವಣಿಗೆ ಇದರಲ್ಲಿ ಆಗುತ್ತೆ. ಆಗಿಲ್ಲ ಅಂತ ಅಂದರೆ ಮಗುವಿನ ಹತ್ರ ಇಸ್ ಸೇಮ್ ಏನಂದರೆ ಪ್ರಾಬ್ಲಮ್ಸು ಆಗುತ್ತೆ. ಕನ್ಫ್ಯೂಸ್ಡ್ ಐಡೆಂಟಿಫೈ ಆಗಿರ್ಬೋದು. ಸೊ ಇಲ್ಲಿ ನೋಡ್ತಿದ್ದೀರಾ, ಟ್ರಾನ್ಸ್ಫರ್ ಫಾರ್ ಏನು ಕೊಟ್ಟಿದ್ದಾರೆ, ಫಿಕ್ಸೇಷನ್ಸ್ ಫ್ರಮ್ ಎ ಅರ್ಲಿಯರ್ ಸ್ಟೇಜಸ್ ಅಂತ ಕೊಟ್ಟಿದ್ದಾರೆ. ಸೊ ಮಗುವಿಗೆ ಇಲ್ಲಿ ತುಂಬ ತೊಂದರೆಗಳು ಉಂಟಾಗುತ್ತೆ. ಸೊ ಫಸ್ಟ್ ಸ್ಟೇಜಲ್ಲಿ ನಾವು ಏನು ನೋಡಿದ್ವಿ, ಇದರಲ್ಲಿ ಸ್ಟೇಜಸ್ ನೋಡಿದ್ವಿ, ಏಜ್ ನೋಡಿದ್ವಿ, ಈ ರೀತಿ ಡೆವಲಪ್ ಆಗಬೇಕು, ಆಗಿಲ್ಲ ಅಂದರೆ ಈ ರೀತಿಯ ಪ್ರಾಬ್ಲಮ್ಸು ಆಗುತ್ತೆ. ಸೊ ಇದು ಇವತ್ತಿನ ತರಗತಿ ಆಗಿತ್ತು ಸ್ನೇಹಿತರೆ, ಸಿಗ್ಮಂಡ್ ಫ್ರಾಯ್ಡ್ ಅವರ ಬಗ್ಗೆ ಈ ಸ್ಟೇಜಸ್ಗಳ ಮೇಲೆ, ಮತ್ತು ಈಗೋ ಸೂಪರ್ ಈಗೋ, ಸಿಗ್ಮಂಡ್ ಫ್ರಾಯ್ಡ್ ಅವರ ಥಿಯರಿ ಬಗ್ಗೆ ಇಲ್ಲಿವರೆಗೂ ಏನೆಲ್ಲ ಪ್ರಶ್ನೆಗಳಾಗಿದೆ ಅಂತ ನಾಳೆ ತೊಗೊಂಡು ಬರ್ತೀನಿ ಕ್ವಶನ್ನ. ಸೊ ಎಲ್ಲರೂ ಆ ಕ್ವಶನ್ಗೋಸ್ಕರ ವೆಯ್ಟ್ ಮಾಡಿ ಅಂತ ತಿಳಿಸ್ತಾ ಆದಷ್ಟು ಬೇಗ ವಿಡಿಯೋ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ ಸ್ನೇಹಿತರೆ. ಯಾರೆಲ್ಲ CTETಗೆ ಪ್ರಿಪ್ರೇಷನ್ ಆಗ್ತಿದ್ದಾರೆ ಅವರಿಗೆ ವಿಡಿಯೋನ ಕಳಿಸಿ ಅಂತ ತಿಳಿಸ್ತಾ, ಕೊನೆಗೆ ನಿಮ್ದು ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಅದ್ರ ಜೊತೆಗೆ ಹೈಪ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ನೀವು ಪಾಯಿಂಟ್ಸ್ ಕೊಡಬೇಕಾಗುತ್ತೆ, ಪಾಯಿಂಟ್ಸ್ ಕೊಡಿ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.